ಎಂತ ಇದೇ ನಿನ್ನ ಕಡೆ ತೀರ್ಮಾನ ನನ್ನ ಮರತೆ? ಹೇಳು, ಈಗ ಬೇಕಂಬಷ್ಟು ಜಾಗ ಇದೆ ಮನೇಲಿ. ಏನು ಅವರಿಬ್ಬರು ತಾಯಿ ಮಗ ಒಂದು ಮಲ್ಕೊಳ್ಳೋಕೆ ಜಾಗಿಲ್ಲ. ಇಷ್ಟೊತ್ತಿನ ಮೇಲೆ ಮನೇಲಿ ಯಾರೂ ಇರಲ್ಲ, ಹೋಗಲ್ಲಿ ಹೆಂಗೆ ಬಾಗಿಲು ತೆಗಿತಾರೆ ಯಾರ? ಆಚೀಚೆ ಮನೆಯವರೆಲ್ಲ ಮೊದಲೇ ಒಂಥರ ಅಂತೆ. ಅಲ್ಲ, ಅದೇನು ಕೇಳಿದ್ದಲ್ಲ ಇಲ್ಲೇ ಮಲ್ಕಿದ್ದೀನಿ ಅಂತ, ನಾನೇ ಹೇಳಿದ್ದು. ಒಂಥರ ಹೆಣ್ಮಕ್ಳು ಗೋಳು ಅನ್ಬಿಸ್ತಾರೆ ಮಾತ್ರ ಗೊತ್ತಾಗ್ತದೆ. ಹಿಂಗಿದು ಕುಡುಕು ಗಂಡ ಈಗ ಇಷ್ಟೊತ್ತಿನ ಮೇಲೆ ಹೋಗಿ ಅಮ್ಮ ಮಗ ಇಬ್ಬರೇ ಏನು ಹುಡುಗ ದೊಡ್ಡವಾಗಿದ್ರೆ ಅದಾರು ಒಂಥರ ಸಣ್ಣ ಬಾಲೆ ಏನು ನಿದ್ರೆ ಮಾಡಿರ್ತಾನೆ, ಹೆಗಲ ಮೇಲೆ ಹಾಕಿಂಡು ಹೋಗ್ತದೆ ಅವನ್ನ. ಇಷ್ಟು ಗೋಳು ನೋಡೋಣ, ಮನೆಗೆ ಹೋಗಿ ಬಾಗಿಲು ತಕ್ಕೊಂಡು ಒಬ್ಬಳೆ ಇರೋಕ್ಕೆ ಸ್ವಲ್ಪ ಜ್ಞಾನ ಮಾಡ. ನಮ್ಮನೇಲಿ ಏನು ಜಾಗಿಲ್ಲ, ಎಲ್ಲ ಒಂದು ಬದಿ ಬಿದ್ಕೋತದೆ. ನಾನು ರೂಮಲ್ಲೇ ಕೆಳಗೆ ಮಲ್ಕೊಳ್ಳೋಕೆ ಹೇಳ್ತೀನಪ್ಪ, ಬೇರೆ ಎಲ್ಲೂ ಬೇಡ, ಅಲ್ಲೇ ಮಲ್ಕೊಳ್ಳಿ ನಮ್ಮ ಮಗ. ಏನಾದ್ರಲ್ಲಿ ತಲೆ ಹೋಗಂಥದ್ದು ಏನೀಗ? ಕೆಟ್ಟ ಹಠ ಒಳ್ಳೆಯದಲ್ಲ. ಹೆಣ್ಮಕ್ಳು ಹಿನ್ನಾಗಿ ನಿಂಗೆ ಗೊತ್ತಾಗಬೇಕು ಅದ್ರ ಸಂಕಟ. ನಿಂಗೆ ಯಾಕೆ ಈ ಥರ ಆಗ್ತದೆ, ಅದರ ಮೇಲೆ ಯಾಕೆ ಈ ಥರ ಮಚ್ಚರ ಶಾಸ್ತ್ರೀಯ ನಂಗಂತೂ ಗೊತ್ತಿಲ್ಲ. ಏನೇ ಶಾರದಾ, ಈಗ ಎಂತ ಈಗ ಅದು ಹೋಗೋದಾದ್ರೆ ಹೋಗಾರು ಹೋಗಲಿ ಮರತೆ, ಭಾಳ ಹೊತ್ತು ಬಿಟ್ಕೊಳೋದು ಬೇಡ. ಎಂತ ಹೇಳಾರು ಹೇಳ್ಬಾರ್ದನೆ ನೋಡಿ. ನಾ ಹೇಳೋದು ಹೇಳಾಗಿದೆ, ಇನ್ನು ತೀರ್ಮಾನ ನಿಮಗೆ ಬಿಟ್ಟಿದ್ದು. ಬೇಡ ಅಂದ್ರೆ ಬೇಡ, ಎಲ್ಲವೂ ನೀವು ಹೇಳಿದಷ್ಟು ಸಲೀಸೇನಾಗಲ್ಲ. ಆಚೀಚೆ ಮನೆಯವರೆಲ್ಲ ಒಂಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ ಗೊತ್ತಾನ. ನಂಗಲ್ಲೇ ಅವರೆದ್ರೆ ಮಾತಾಡೋಕ್ಕಾಗದೇ ಇರೋದು. ಈಗ ನೀವು ಮಾವರೇ ಈಗ ಪ್ರಾಯದ ಕಾಲದಲ್ಲಿ ಯಾರು ಒಂದು ಹಿಂಸೆ ನಿಂಗೆ ಮನೇಲಿ ತಂದು ಸುಮ್ಮನೆ ಬಿಟ್ಕೊತೀನಿ ಅಂದ್ರೆ ನೀವು ಬಿಡ್ತಿದ್ರಾ? ಯೋಚನೆ ಮಾಡಿ, ನನ್ನ ಜಾಗದಲ್ಲಿ ನಿಂತು ಒಂದು ಸರಿ ಯೋಚನೆ ಮಾಡಿ ಗೊತ್ತಾಗ್ತದೆ. ಈಗ ಸುಲಭ ನಿಮಗೆ ಹೇಳೋಕ್ಕೆ. ಅಯ್ಯೋ ಪುಣಾತ್ಗೀತೆ, ಅದು ಏನದೆಯೋ ನಿನ್ನ ತಲೆಯಲ್ಲಿ ನನಗಂತೂ ಗೊತ್ತಾಗಲ್ಲ. ಬಿಟ್ಕೊತಿದ್ರೂ ಎಷ್ಟೋ ಜನ ನಾನು ಹಿಂಗೆ ಮನೇಲೇ ಬಿಟ್ಕೊಂಡಿನಪ್ಪ. ನಾನು ಅತ್ತೆಮ್ಮ ಸೇರ್ಕೊಂಡು ನಿನ್ನಂಗೆ ನಾನು ಯಾವತ್ತೂ ಇದು ಮಾಡಲ್ಲ. ನಮ್ಮ ಅತ್ತೆಮ್ಮನ ಸುಮ್ಮನೆ ಹೇಳಬಾರ್ದು, ಹೆಣ್ಣು ಮಕ್ಕಳಿಗೆ ಒಂದು ಗೋಳು ಅಂದುಬಿಟ್ರೆ ಅಷ್ಟು ಬೇಗ ಮರುಗರು. ಎಷ್ಟೋ ಜನನ ಬಿಟ್ಕೊತಿದ್ವಪ್ಪ. ನಾನು ಏನೋ ಜ್ಞಾನ ಮಾಡಲ, ಬೇಡ ಅಂತ ಒಂದು ಸುಲ್ ನನ್ನ ಬಾಯಲ್ಲಿ ಬರಲ್ಲ. ನೀನು ಅದು ಯಾಕೆ ಹಿಂಗೆ ಮಾಡ್ತೀಯೋ ಏನೋ ನನಗಂತೂ ಗೊತ್ತಿಲ್ಲ. ಎಂತಕ್ಕೆ ಅಂದರೆ ನಿಮ್ಮ ಮಗ ಶ್ರೀಕೃಷ್ಣ ಪರಮಾತ್ಮ ಆಗಿಬಿಟ್ಟಾರಲ್ಲ, ಯಾರನ್ನು ಬೇಡ ಬಿಡಿ. ಮತ್ತೆಂತ ಹೇಳಲ್ಲ ನಾನೇನಾರು ಹೇಳೋದು ನಿಮಗೆ ಬೇಜಾರಾಗೋದು ಯಾಕೆ? ಎಷ್ಟಾದರೂ ನೀವು ಮಗನೇನು ಬಿಟ್ಕೊಡಲ್ಲ. ಪ್ರೇಮ ಹಚ್ಚಿ ಕಥೆಯಲ್ಲಿ ಗಟ್ಟಿ ಮಾತಾಡಿದ್ರೆ ಏನು ತಿಳ್ಕೊತದೇನೋ ಅಂತ ಸುಮ್ಮನಿದ್ದೀನಿ. ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡಿ ಎಂತ ಮಾತಂತ ಆಡ್ತೀಯ? ಹಾಂ, ನನ್ನ ಮಗ ನಂಗೆ ಏನಂತ ಗೊತ್ತು, ನನ್ನ ಮಗನ ನಾನು ಬಿಟ್ಕೊಡಲ್ಲ. ನೀನು ಇಷ್ಟು ಸಾತಲ್ಲ ಅವ್ನ ಮದುವೆಯಾಗಿ, ಇನ್ನೂ ಅವ ಏನು ಅಂತ ಗೊತ್ತಾಗಲ್ಲ ನಿನಗೆ. ಯಾವ ಜಾತಿ ಹಿಂಸೆ ಹಂಗಾರೆ? ಅದಕ್ಕೆ ಅವ ಏನಾದ್ರು ಹೇಳಿದ ಕೂಡಲೇ ಅಯ್ಯೋ ನೀನು ಹಂಗೆ ಹಿಂಗೆ ಅಂತ ಅನುಮಾನ ಪಟ್ಟ ಕೂಡಲೇ ನಿಂಗೆ ರುಮ್ಮನ ಸಿಟ್ಟು ಬಂದುಬಿಡ್ತದೆ. ಅಯ್ಯೋ ಹಂಗೆ ಹೇಳಿದ್ರು ಅಂತ. ಈ ಮಾತೆಲ್ಲರೂ ಅವನ ಕಿವಿ ಮೇಲೆ ಬಿದ್ದರೆ ಸುಮ್ಮನೆ ಇರ್ತಾನವ? ಮಾತಾಡ್ತಾನೆ. ನಿಮಗೆ ಬುದ್ಧಿ ಬಾಸಿಲ್ಲ. ನಾನು ಹೇಳ್ತೀನಲ್ಲ, ನನಗೆ ಏನು ಮಾಡಬೇಕು. ಹೋಗಲಿ, ಹೋಗಕ್ಕೆ ಹೇಳ್ತೀನಿ. ಒಂಚೂರು ಹೊತ್ತೊಳಗೆ ಹೋಗಿ ಯಾರು ಹೋಗ್ಕಿಂಡ್ಲಿ, ಅದು ಪಾಪ ಭಾಳ ಕತ್ಲೆ ಆದಮೇಲೆ ಅಲ್ಲಿ ಹೋಗ್ಕಿಂಡಿ ಅಂತ ಮಾಡ್ತದೆ. ಈಗ ನೀವೊಂದು ಕೆಲಸ ಮಾಡ, ನಾಳೆ ಇದನ್ನ ಅದು ಇಷ್ಟೊತ್ತು ಇರೋದೇ ಬೇಡ. ಸ್ವಲ್ಪ ಬೆಳಕಿರೋಷ್ಟೊತ್ತಿಗೆ ಹೋಗಿ ಮನೆ ಸೇರ್ಕಿ ಬಿಡಲಿ. ನೀನು ಕೆಲಸ ಅಷ್ಟೆಲ್ಲ ಇಡಬೇಡ, ಆಗಲ್ಲ, ಅಷ್ಟು ಪೂರೈಸೋಕ್ಕಾಗಲ್ಲ. ಲೆಕ್ಕ ಅಂದರೆ ಅದಾಗಿದ್ದಕ್ಕೆ ಇಷ್ಟು ಕೆಲಸ ಮಾಡಿಟ್ಟು ಹೋಗ್ತದೆ. ಎರಡಾಳು ಬಿಟ್ಕೋಬೇಕಿತ್ತು ನೀನು, ಗೊತ್ತಾನು? ಅದು ಮಾಡೋ ಕೆಲಸಕ್ಕೆ ಅದು ನಿಂಗೆ ಕಣ್ಣಿಗೆ ಕಾಣಲ್ಲ. ನಾಳೆಯಿಂದ ಇಷ್ಟು ಇಡಬೇಡ ಅಂತಂದವ. ನಾನು ಅಷ್ಟೇ, ನಾನು ಅದು ಜ್ಞಾನ ಮಾಡ್ತೀನಿ. ಚೂರು ಕಪ್ಪಾತ ಬರೋಷ್ಟೊತ್ತಿಗೆ ಮನೆಗೆ ಹೋಗಿ ಬಿಡಲಿ. ಅದು ಈಗಲೇ ಹೇಳಿನಿ. ಮತ್ತೆ ಕೆಲಸ ಕಮ್ಮಿ ಆಯಿತು, ದುಡ್ಡು ಕಮ್ಮಿ ಕೊಡ್ತೀನಿ, ಅವೆಲ್ಲ ಏನೂ ಇಲ್ಲ. ಎಷ್ಟು ಕೆಲಸ ಮಾಡ್ತಿದ್ದೋ ಅಷ್ಟು ನೀನು ಮಾಮೂಲಿ ಕೊಡೋ ದುಡ್ಡು ಕೊಡಲೇಬೇಕು. ಈಗಲೇ ಹೇಳಿನಿ. ಮತ್ತೆ ಅಲ್ಲ, ನಿಮ್ಗೆ ಏನಾಗಿದೆ ಅಂತಲೇ ಗೊತ್ತಾಗಲ್ಲಲ್ಲ. ಅದು ಎಂಥ ಮದ್ದಿಗಿದ್ದು ಹಾಕಿದಾನ ಅಂತ ಕಾಣ್ತದೆ. ನಾನು ಹೋಗಿ ಅದನ್ನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದೇ ತಪ್ಪಾತು. ಇಷ್ಟೆಲ್ಲ ಕೆಲಸ ಇಡಬೇಡ ಅಂದರೆ ಎಂತ ಮಾಡೋದು? ಮತ್ತು ಕೆಲಸ ಮಾಡೋರು ಯಾರು?
ಹಂಗೆ ಕಡಿಮೆ ಮಾಡೋದಾದ್ರೆ ಮತ್ತೆ ಎಂತಕ್ಕೆ ನಾನೊಂದು ದುಡ್ಡು ಕೊಟ್ಟು ಇಟ್ಕೊಂಡಿದ್ದೆ ಅಂತಕ್ಕೆ. ಬೇಡ, ಅದು ಬೇಡ ಇಲ್ಲಿಗೆ ಬರೋದು. ನೀ ಬೇರೆ ಯಾರನ್ನಾರು ಜನ ಇಟ್ಕೊಂಡು ಮಾಡಿಸು ಕೆಲಸನ, ಅವಾಗ ಗೊತ್ತಾಗ್ತದೆ ಯಾವ ಕೆಲಸ ಎಷ್ಟಾಗ್ತದೆ ಅಂತ. ನಾನು ದಿನ ಮಾಡೋಳಿಗೆ ನಂಗೆ ಗೊತ್ತು ಆ ಕೆಲಸಕ್ಕೆ ಎಷ್ಟು ಹೊತ್ತು ಬೇಕಾಗ್ತದೆ ಏನು ಎತ್ತ ಅಂತ. ಅದ್ರ ಕೈ ಚಮಟಾಗಿದ್ದಕ್ಕೆ ಚುರುಕ ಮಾಡ್ತದೆ ಮಾಡಿ. ನಾನು ಮೊನ್ನೆನೇ ಹೇಳ್ಬೇಕಂತ ಜ್ಞಾನ ಮಾಡಿದ್ದೆ, ಅದ್ರ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಡ್ಬೇಕು ಅಂತ. ಏನು ಪುಕ್ಷಟೆ ಕೊಡ್ತೀಯ ಅದಕ್ಕೆ ದುಡ್ಡು? ಹೀಗೆ ಆತಿದ್ರೆ ನಾನು ಒಂದು ಹೆಣ್ಣಾಗಿ ಅದಕ್ಕೆ ಆ ಗೋಳು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಒಂದೇ ಅದು ಇಲ್ಲಿ ಮುಳುಗಕ್ಕೆ ನೀನು ಹ್ಞೂ ಅನ್ನಬೇಕು, ಇಲ್ಲ ಬೇಗ ಹೊತ್ತುಣ್ಕೆ ಅದು ಮನೆಗೆ ಹೋಗ್ಬೇಕು. ಕತ್ಲಾದ್ಮೇಲೆಲ್ಲ ಇಲ್ಲಿಂದ ಕಳ್ಸೋಕ್ಕಾಗಲ್ಲ, ಕಷ್ಟ. ಒಂದು ಜವಾಬ್ದಾರಿ ಇಲ್ಲದ ಗಂಡ ಇದ್ದಾಗ ಮನೇಲಿ ಹೆಣ್ಣು ಆಗಿದ್ದಳು ಅದನ್ನು ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಗೊತ್ತದೆ ನನಗೆ. ನಿನಗೆ ಆ ಕಷ್ಟ ಬಂದಿದ್ರೆ ಗೊತ್ತಾಗ್ತಿತ್ತು. ದೇಶತ್ವದಿಂದ ಆ ಥರ ಆಗೋದು ಬೇಡ. ನನ್ನ ಮಗ ಹಂಗೆ ಇಲ್ಲೂ ಇಲ್ಲ, ಅದ್ರ ಕತೆ ಬೇರೆ. ತಲೆ ತುಂಬ ಎಲ್ಲ ಇದ್ದೀವಿ, ನಿಂಗೆ ಇದು ಗೊತ್ತಾಗಲ್ಲ ಗೋಳು, ಒಬ್ಬಿಷ್ಟ್ರ ಮನೆ ಗೋಳು ಏನು ಅನ್ನೋದು. ಬಿಡು, ನಿನ್ನ ಹತ್ರ ಎಂತಕ್ಕೆ ಮಾತಾಡೋದು? ಮಾತಾಡ್ತಾನೆ ಇದ್ದಂಗೆ ಪಾಪ, ಅದಕ್ಕೆ ತಡ ಆಗ್ತದೆ. ಇದು ಪಾಪಣ್ಣ, ಇದು ಬ್ಯಾಟ್ರಿ ತಗೋಬಾ. ಪ್ರೇಮನ ಒಂಚೂರು ಬಿಟ್ಟು ಬಂದಿದ್ರೆ ಆತಿತ್ತಲ್ಲೋ. ಅಲ್ಲ ಅಮ್ಮ, ನಿಮಗೆ ಎಂತ ಆಯ್ತು ಇವತ್ತು? ಬಿಟ್ಟು ಬರೋಕ್ಕೆ ಕರಿತಿದ್ದೀರಲ್ಲ, ಅದು ಇವ್ರನ್ನ ಎಂತಕ್ಕೆ? ಅದು ಅವತ್ತೇ ಹೇಳಿದ್ದಲ್ಲ, ನಮ್ಮೊಬ್ಬಳೆ ಹೋಗ್ತೀನಿ ಬಿಟ್ಟು ಬರೋಕ್ಕೆ ಯಾರು ಬೇಡ ಅಂತ. ತಿಂಗಳು ಬೆಳ್ಕಂದ್ರೆ ಇಷ್ಟು ಚೆನ್ನಾಗದೆ, ಹೋಗದೆ ಏನ ಜೊತೆಗೆ ಮಗಿ ಇರ್ತಾನೆ. ಅದು ಅಲ್ಲ, ಇವತ್ತು ಬರೋಳು ನೋಡಿದೆ ಹಾದಿಲಿ, ಅದು ಬರೀ ಹಾದಿ ಬದಿ ಇದು ಮರನೆಲ್ಲ ಕಡ್ದು ಎಷ್ಟು ಬೈಲಾಗಿದೆ ಗೊತ್ತಾ? ಅಲ್ಲಿ ಒಳಗಿದ್ದ ಮನೆಯೆಲ್ಲ ಕಾಣ್ತವೆ ರೋಡಿಗೆ. ಚೆನ್ನಾಗಿ ಮಾತಾಡೋದು ಕೇಳಿಸ್ತದಪ್ಪ, ಹೆದರಿಕೆ ಏನಾಗಲ್ಲ, ಆರಾಮಾಗಿ ಹೋಗ್ಬೋದು. ಅಲ್ಲ, ಅದೇ ಹೇಳಿ ಆವಾಗಲಿಂದನೂ ಅದು ಇದು ಮಾಡ್ತೀನಿ, ನಾನು ಒಬ್ಬಳೇ ಹೋಗ್ತೀನಿ ಅಂತದೆ. ನೀವು ಹೋಗೋದಾದ್ರೆ ಮಾವರನ್ನ ಹೋಗಿ ಬಿಟ್ಟು ಬರೋಕ್ಕೆ ಹೇಳಿ, ಇವ್ರನ್ನ ಮಾತ್ರ ಕಳಿಸ್ಬೇಡಿ. ನೀವೇನು ಬೇಕಾದ್ರೆ ತಿಳ್ಕೊಳ್ಳಿ. ತಲೆ ಪೂರ್ತಿ ಕಳ್ದಾಗೆ ಹೋತ ಹೆಂಗೆ ನಿನ್ನ? ನಿನ್ನೆ ಮೊನ್ನೆ ಎಲ್ಲ ಅವರೇ ಹೋಗಿಬಿಟ್ಟು ಬಂದಿದ್ದು. ಈಗ ಅವರಲ್ಲಿ ನಿಟ್ಟಿಲ್ದೆ ಮುಲ್ಕಿಂಡಾರೆ. ಹಾಗಾಗಿ ಪಾಪಣ್ಣನ ಕರೆದೆ. ನಂಗೆ ಗೊತ್ತಿಲ್ಲ ಯಾರನ್ನು ಕಳಿಸ್ಬೇಕು ಯಾರನ್ನು ಬಿಡ್ಬೇಕಂತ. ಪಾಪಣ್ಣೆ ಹೋದ್ರೆ ಅದ್ರಲ್ಲಿ ಏನೇ ತಲೆದಂಡ ಈಗ? ನಿಂಗೆ ಅಂತ ಆತೆ ನಿಂಗೆ? ಇದಕ್ಕೇನು ನೀನು ಆ ಕಡೆ ಹೋಗೋದು ಬರೋದು, ನಾಲ್ಕು ಜನರ ಹತ್ರ ಮಾತಾಡೋದ? ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ ನಿಮ್ದು. ಹೊರಗಡೆ ಹೋಗೋದು ಬರೋದು, ನಾಲ್ಕು ಜನರ ಹತ್ರ ಮಾತಾಡ್ದ ಕೂಡಲೇ ಗಂಡ ಎಂತ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಇದು ಯಾವ ನ್ಯಾಯ ಇದು? ಬೇಡ, ನನ್ನ ಸಿಟ್ಟು ನತ್ತಿಗೆ ಏರಿಸ್ಬೇಡ ನೋಡೋ ಶಾರದಾ, ಹೇಳಿನೇ. ಏನು ಎಂತ ಮಾಡ್ಯಾನೆ ನನ್ನ ಮಗ? ಎಂತ ಮಾಡ್ಯಾನೆ? ಈ ಥರ ಗಿಣಿಗೆ ಹೇಳ್ದಂಗೆ ಹೇಳ್ತಿದ್ದೀನಿ, ನಿನ್ನ ತಲೆ ಒಳಗೆ ಹೋಗಲ್ಲಲ್ಲ. ಕಲ್ ಬಿದ್ದು ಹೋಗೋಕ್ಕೆ ಈ ಮನಸ್ಸೆ ಒಂದು ಹೊಟ್ಟೆ ಹುಡ್ಕೊಂಡು ಬಿದ್ಕೊಂಡದೆ. ಅದಕ್ಕೆ ಎಚ್ಚರಾಗಷ್ಟೊತ್ತಿಗೆ ಏನು ಬೆಳಕು ಬಿಡ್ತದೆ ಏನೋ ಪಾಪ. ಅದೊಂದು ಹೆಂಗಸ ಎಂತ ಮಾಡ್ತದೆ. ಈಗ ನಾನು ಅತ್ತಂಕೆ ಮಾಡಿದ್ರೆ ನಾ ಹೇಳಿದ ಮಾತೇ ನಾವು ತೆಗೆದು ಹಾಕಲ್ಲ, ಎಲ್ಲ ಆಗ್ತದೆ. ನಾನು ಹಂಗೆ ಇದು ಮಾಡೋಕ್ಕೆ ಹೋಗಲ್ಲ, ಯಾಕೆ ಸುಮ್ಮನೆ. ಆದರೂ ಪ್ರೇಮ ಸಾಕು ಮಗನೆ, ಹೇಳು. ಇದ್ದಿದ್ದ ಇಲ್ಲ ಅಲ್ಲಡ ದೊಡ್ಡ ಸರ್ಗಳೊಳಗೆ ಹಾಕ ಅವನ್ನೆಲ್ಲ ಉಳ್ದವನ. ನಾಳೆ ಬಂದು ನೋಡೋಣ, ಆದರೆ ಸಮ್ ಮಾಡ್ಬೋದು. ನೀವು ಹೋಗು, ಹೊತ್ತಾಗಿ ಹೋತ ಮಾತಿ. ನಾನು ಅವಾಗಲೇ ಹೇಳಿದೆ ಹೋಗ್ಯ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಿ ನೋಡ. ಆ ಹುಡುಗ ಏನು ಜೋನಿದ್ರೆ ಅವನು ಇದು ಮಾಡ, ನೀ ಚಿಮ್ಸಂಚರು, ನೀ ಚಿಮ್ಸೆ ಕರ್ಕೊಂಡು ಹೋಗು. ಅಮ್ಮ ಕರ್ದ? ಓ, ಗಿರಾಕಿ ಬಂದಾಗಿ ಹೋತು. ಹಾಂ, ಏನೊಂದಾದರೂ ಬಂದು ವಿಚಾರಿಸ್ಕೆ ಬಿಡಬೇಕು. ಬಾಕಿದ್ದೇನಾಗಿದ್ರೆ ಈಗ ಎಷ್ಟು 10 ಸರಿ ಬಿಟ್ಟು 100 ಸತಿ ಕೂದರೂ ಕೇಳ್ತಿರ್ಲ. ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲಿಗೆ ಎಷ್ಟು ಬೇಗ. ಅಮ್ಮ ಕರ್ದಂಗೆ ಆತಲ್ಲ, ಎತ್ಲಕ್ಕೆ ಹೋತ? ಎಂತ ಕರೆದಿದ್ದಮ್ಮ? ಯಾರನ್ನು ಕರೀಲೂ ಇಲ್ಲ. ಇಲ್ಲಿ ಬಂದ್ಕೊಂಡು ನಂಗೆ ಹೆದರ್ಸ್ತಾರಂಗೆ ಕೇಳೋದು ಬೇಡ. ಎತ್ಲಕ್ಕೆ ಹೋತ ಅಮ್ಮ ಅಂತ. ಇಲ್ಲೇ ಎಲ್ಲ ಇದ್ದರು, ನಂಗೆ ಇಲ್ಲಿ ನನ್ನ ಕೆಲಸ ಮಾಡ್ಕೊಂಡ್ರೆ ಸಾಕಾಗ್ಯದೆ. ಏನು ಮಾಡೋದು ಈಗ? ಇಲ್ಲ ಅಚ್ಚಿಗೆ ಹೋಗೋಲ್ಲ, ಅದೇನು ಅಮ್ಮ ನೋಡೋಣ ಅಂದ್ರೆ ಅಚ್ಚಿಗೆ ದಾಟ್ದು ಕೂಡಲೇ ಶುರು ಮಾಡ್ತದೆ, ಅಲ್ಲಿ ಎಂತಕ್ಕೆ ಹೋಗಿದ್ರಿ ಅಂತ.
ಅದಕ್ಕೆ ಸುಮ್ಮನೆ ನನ್ನಷ್ಟಕ್ಕೆ ನಾನು ಕೂತ್ಕೊಂಡಿದ್ದೆ. ಆಮೇಲೆ ಕರ್ದಂಗಾತು, ಅದಕ್ಕೆ ಎದ್ದು ಬಂದೆ. ಎಂತ ಮಾಡದೇನ ಈಗ. ಇದು ಪ್ರೇಮ ಮನೆಗೆ ಹೋಗಾತ ಏನ? ನಿನ್ನೆ ಮೊನ್ನೆ 2 ದಿನ ಅಪ್ಪನೇ ಬಿಟ್ಟು ಬಂದಿದ್ರು. ಇವತ್ತೀಗ ಅವರು ಇದಿಲ್ಲದಂಗೆ ಮಲ್ಗ್ಯಾರೆ. ನಾನೀಗ ಹೋಗ್ಬೇಕ ಎಂತ ಕೇಳೋಣ ಅಂದರೆ ಇಲ್ಲಪ್ಪ, ಯಾರು ಬೇಡಂತೆ ಬಿಡೋಕ್ಕೆ. ಅದು ತಿಂಗಳು ಬೆಳಗ್ಗನಾಗದೆ ನಾನು ಹುಡುಗನ ಕರ್ಕೊಂಡು ಹೋಗ್ತೀನಿ, ಒಬ್ಳೇನಲ್ಲ ನನ್ನ ಜೊತೆ ಹುಡುಗಿರ್ತಾನೆ ಅಂತ ಹೇಳ್ತಿತ್ತಪ್ಪ. ಆವಾಗಲೇ ಹೋದಾಗ ಹಂಗೆ ಹೇಳ್ತು. ಇನ್ನು ನಾವು ಹೋಗಲೇಬೇಕು, ಬಿಟ್ಟು ಬರಲೇಬೇಕು ಅನ್ನೋ ಪಿತ್ತಿದ್ದರು ಹೋಗ್ಬೋದು. ಇಂಥ ಮಾತಿಗೆ ನನಗೆ ಸಿಟ್ಟು ಬರುತ್ತೆ. ಈ ಜನ್ಮದಲ್ಲೇ ನಂಗೆ ಬುದ್ಧಿ ಬರಲ್ಲ. ಯಾವ ಥರದ ನಾಲ್ಗಿನೇ ಏನು ಶುರು ಮಾಡಿದ್ರಾ ನಂಗೆ ಬೈಯೋಕ್ಕೆ? ಶಾರದಕ್ಕೆ ಸೊಕ್ಕು ಬಂದದೆ, ಜಮ್ ಬಂದದೆ, ಹಾಗೆ ಹೀಗೆ ಅಂತ. ಈಗ ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಗೊತ್ತಾಗ್ತೈತಿ ಏನು ಅಂತ. ಈಗ ಒಂದು ಸತಿ ಈಗ ಮನೇಲಿರೋಣ ಇರಲಿ ಅಂತ ಹೇಳ್ತಾರೆ ಅಮ್ಮ. ಈಗ 1 ದಿವಸ ಚಂದ, 2 ದಿವಸ ಚಂದ, ಅದ್ರ ಗಂಡ ವರ್ಷಿಟ್ಟಿಡೆ ಬರಲೇ ಇಲ್ಲಪ್ಪ. ಅವಾಗ ಏನು ಅಷ್ಟು ದಿವಸ ಇಲ್ಲೇ ಇರೋದಾ? ಆಮೇಲೆ ಮಧ್ಯದಲ್ಲಿ ಹಿಂಗೆ ಏನಾದರೂ ನಮ್ಮ ಮಧ್ಯೆ ಮನಸ್ತಾಪ ಬಂದು ಕಳಿಸಿ ರಾಮಾಯಣ ಮಾಡೋದಕ್ಕಿಂತ ಶುರುವಿನಲ್ಲೇ ಬೇಡ ಅಂತಲೇ ಕಣ್ಣು ತುಂಡಾಗಿ ಹೇಳಿಬಿಟ್ರೆ ರಗಳೇ ಇರಲ್ಲ. ದೊಡ್ಡ ಜಗಳ ಆಗ ಸಣ್ಣದ್ರಲ್ಲೇ ಮುಗ್ದು ಹೋಗ್ತದೆ. ಅದಕ್ಕೆ ನಾನು ಹೇಳಿದ್ದು ಬೇಡ, ನಂಗೆ ಅದು ಇಲ್ಲಿರೋದು ಇಷ್ಟನೇ ಇಲ್ಲ, ಇವ್ರು ಅದನ್ನು ಕಳ್ಸೋಕ್ಕೆ ಹೋಗೋದು ಇಷ್ಟ ಇಲ್ಲ. ಮೊದಲೇ ಗಂಡ ಮನೇಲಿಲ್ಲ, ಇವ್ರು ಎಂಥದೇ ಆದರೂ ಅಚ್ಚಿಗಿಚ್ಚಿಗೆ ನೋಡಿದ್ರೆ ಏನಂತಾರೆ ಅಂತನಾರು ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ಬೇಡ ಅಂದಿದ್ದು. ನೀವು ಬೈದ್ರೆ ಬೈಕಳಿ. ಅಮ್ಮ ಈ ಕಡೆಯಿಂದ ಬತ್ತಿದ್ದೀಯ. ಪ್ರೇಮ್ ಹೋತ ಮನೆಗೆ? ಅವನ ಹೋತು. ಆ ಹುಡುಗ ಒಂಚೂರು ಎಚ್ಚರ ಆಗಿದ್ದ. ಅಮ್ಮ ಮಗ ಇಬ್ಬರು ಮಾತಾಡ್ತಾ ಹೊಲಕ್ಕೆ ಹೋದರು. ನಿನ್ನ ಅಪ್ಪೊಬ್ಬರು ಮಾರಯ್ಯ, ಅದು ಯಾಕೆ ಯಾರು ಕೊಡ್ತಾರೋ ಏನಂತ ಗೊತ್ತಾಗಲ್ಲ. ಸರಿ ಇದ್ರು. ಮತ್ತೊಂದು ಸತಿ ಹಿಂಗೆ ಶುರು ಮಾಡ್ಕೊಂಡಾರೆ. ನಡಿ ಮಾರಯ್ಯ, ಉಣ್ಣ ತಿನ್ನೋದ ಮಾಡ್ಕೊಂಡು ಮಲ್ಕೇಳಿ. ಫೋನ್ ಎಲ್ಲದೆ ನೆಟ್ವರ್ಕ್ ಇರಲ್ಲೇ, ಫೋನ್ ಬರಲ್ಲೇ, ಒಂಚೂರು ಇಡು ನೋಡೋಣ. ಅದಕ್ಕೆ ಮನೆಗೆ ಹೋದ ಕೂಡಲೇ ಒಂದು ಫೋನ್ ಮಾಡು ಅಂತ ಹೇಳೀನಿ. ಹೋಗಿ ಹೆಂಗೆ ಮುಟ್ಕಿತ್ತದೋ ಏನೋ.